राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಪುಂಡಲೀಕವರದಾರ ವಿಠ್ಠಲ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव। चिदंबर नमस्तेस्तु चिंतितार्थप्रदायिने औदुंबर सदावास चिदंबर निमुक्तिते शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर ಸಮರ್ಥ। ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಮಹಾನ್ ಕ್ಷೇತ್ರದಲ್ಲಿ ಮಹಾಸ್ವಾಮಿಯ ಭಕ್ತಿಯನ್ನು ಅವರು ಮಾಡಿದಂತಹ ಅವತಾರ ಕಾರ್ಯದಲ್ಲಿ ಮಾಡಿದಂತಹ ಲೀಲೆಗಳನ್ನು ಕೊಂಡಾಡಬೇಕು. ದಿನನಿತ್ಯ ಹಾಕಿಕೊಟ್ಟಂಥ ಉಪಾಸನೆಯನ್ನು ಕಟ್ಟಿನಿಂದ ನಿಷ್ಠೆಯಿಂದ ಮಾಡುವಂತಹ ಒಂದು ಸಂಕಲ್ಪ ನಮಗೆ ಸಾಧ್ಯ ಆಗಲಿ ಅಂತ ತಿಳ್ಕೊಂಡು ನಮ್ಮ ಅರುಣ್ ದೇಸಾಯಿ ಗುರುಗಳಾಗಲಿ ಪ್ರಸನ್ನ ಭೋಕ್ರೆ ಅವರಾಗಲಿ ತಾವೆಲ್ಲರೂ ಯಾಕಾಗಲ್ಲಕ್ಕ ಗುರುವಾರ ಮತ್ತು ಸೋಮವಾರ ಏಕಾದಶಿ ಹೀಗೆ ಒಂದು ನಿಮಿತ್ತ ಮಾಡಿಕೊಂಡು ಉದ್ದೇಶ ಏನದಲ್ಲ ಮಹಾಸ್ವಾಮಿಯ ಒಂದು ನಿಜವಾದ ಸ್ವರೂಪದ ಒಂದು ಜ್ಞಾನವನ್ನು ನಾವು ಅನುಭವಿಸಬೇಕು. ನಮ್ಮ ಸ್ವರೂಪದ ಒಂದು ಸಾಕ್ಷಾತ್ಕಾರ ನಮಗಾಗಬೇಕು. ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ಬರೆದಂಥ ಅಭಂಗಗಳನ್ನು ಸಂತ ವಿಠಾಬಾಯಿಯವರು ಬರೆದಂಥ ಅಭಂಗಗಳನ್ನು ಸಕಾರಾಂತ್ರಿಂಬ ಗರ್ದೆ ಅವರು ಬರೆದಂಥ ಅಭಂಗಗಳನ್ನು ಆಧಾರ ಇಟ್ಟುಕೊಂಡು ನಮ್ಮ ಪ್ರಸನ್ನವರು ಸಾಕಷ್ಟು ವಿಸ್ತಾರ ಮಾಡಿ ಈ ಒಂದು ಆಧ್ಯಾತ್ಮದ ತತ್ವ ಚಿಂತನೆಯನ್ನು ತಮಗೆಲ್ಲ ಉಣಬಡಿಸ್ತಿರ್ತಾರೆ. ಏನೋ ನಾವು ಇವತ್ತೊಂದು ಮಹಾನ್ ಒಂದು ಕಾರ್ಯವನ್ನು ಇಟ್ಟುಕೊಂಡು ನಾವು ನಿಮ್ಮಲ್ಲಿಗೆ ಬಂದೆವು. ನಮ್ಮ ಮಹಾರಾಜರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಅವತರಿಸಿ 125 ವರ್ಷಗಳು ಆಗ್ತಾವೆ. ಆ 125ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಒಂದು ಅರ್ಥಪೂರ್ಣವಾಗಿ ಆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಎಲ್ಲ ಗುರುಬಂಧುಗಳು ಕೂಡ ನಾವು ತಗೊಂಡದ್ದಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಮರ್ಥರ ಒಂದು ಸೇವೆಗೆ ವಿಶೇಷ ವ್ಯಕ್ತಿಗಳನ್ನು ಆಹ್ವಾನ ಮಾಡಿಕೊಂಡು ಅವರ ಒಂದು ಆಶೀರ್ವಚನ ಆಗಲಿ ಅವರ ಅನುಭವದ ವಿಚಾರಗಳನ್ನಾಗಲಿ ಕೇಳಿ ನಾವೆಲ್ಲರೂ ಪುನೀತರಾಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಾವು ಮುಂಜಾನೆ 8:00 ನಾವು ಮನೆ ಬಿಟ್ಟವರು ಚಿಮ್ಮಡ
ಚಿಮ್ಮಣ ಮಹಾರಾಜರಂತಲ್ಲಿ ಹೋದೆವು. ಮೂಲ ಕ್ಷೇತ್ರ ನಮ್ಮದು. ಅಲ್ಲಿ ಹೋದೆವು. ಅಲ್ಲಿ ಹೋಗಿ ಅವರಿಗೆ ಜನಾರ್ದನ ಗುರುಗಳಿಗೆ ಆಮಂತ್ರಣ ಕೊಟ್ಟು ಬಂದೆವು. ಅಲ್ಲಿಂದ ಸೀದಾ ಸವದತ್ತಿಗೆ ಹೋದೆವು. ಗಂಗಾಧರ ದೀಕ್ಷಿತರು ಅಪ್ಪನಾರಿಗೆ ಅವ್ರಿಗೆ ಆಮಂತ್ರಣ ಕೊಟ್ಟೆವು. ಆಮೇಲೆ ಬಂದು ಲೋಕಾಪುರ ಸ್ವಾಮಿಗಳಿಗೆ ಆಮಂತ್ರಣ ಕೊಟ್ಟೆವು. ಇಲ್ಲಿ ಬಂದು ಅರುಣ್ ದೇಸಾಯಿ ಗುರುಗಳಿಗೆ ಮತ್ತು ನಮ್ಮ ಪ್ರಸನ್ನ ಅವರಿಗೆ ಆಮಂತ್ರಣ ಕೊಡೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದೆವು. ನಿಮಿತ್ತ ಆಗಿದ್ದು ಸಹಿತ ನಿಮ್ಮೆಲ್ಲರೂ ದರ್ಶನ ಆದಂಗೆ ಆಯ್ತು ನಮಗೆ. ನಾವು ಇದೇನೇ ಸತ್ಸಂಗಗಳನ್ನು ಹಮ್ಕೋತೀವಲ್ಲ ಈಗ ಗುರುವಾರ ಆಗಲಿ, ಸೋಮವಾರ ಆಗಲಿ, ಶನಿವಾರ ಆಗಲಿ, ಏಕಾದಶಿ ಆಗಲಿ, ಇಲ್ಲಿ ಮಹಾತ್ಮರು ಹೇಳಿರುವಂತಹ ಮಾತುಗಳನ್ನು ಇಲ್ಲಿ ಮೆಲುಕು ಹಾಕೋದಿರ್ತದೆ. ಇವತ್ತು ನೋಡ್ರಿ, ವಿಠಾಬಾಯಿಯವರಿಗೆ ರಾಜಾರಾಮ್ ಮಹಾರಾಜರ ದಿಂಡಿಯೊಳಗೆ ಹೋಗ್ತಾರವರು. ಹೋದಾಗ ಕುಂದಗೋಳದಾಗ ಮಹಾಸ್ವಾಮಿ ಇರ್ತಾರೆ. ಹೋಗೆಲ್ಲ ದಿಂಡಿ ಮಂದಿ ರಾಜಾರಾಮ್ ಮಹಾರಾಜರು ಎಲ್ಲರೂ ಏನಪ್ಪ ಅಂದ್ರೆ ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಿಂದಿರ್ತಾರೆ. ವಿಠಾಬಾಯಿ ದೂರ ಇರ್ತಾಳೆ. ಆವಾಗ ಮಹಾಸ್ವಾಮಿ ಅಂತಾರೆ ಬಾಜನಿ ಅಂತಂತಾರೆ. ಏನು ಬಾಜನಿ ಅಂತಂತಾರೆ. ಆವಾಗ ನಿಜವಾಗಿಯೂ ಚಕಿತವಾಗಿಬಿಡ್ತಾಳೆ ವಿಠಾಬಾಯಿ. ನಾನು ವಿಠಾಬಾಯಿ ಇದ್ದನ್ರಿ, ಜನಿ ಅಲ್ಲ ಅಂದ್ಕೊಳ್ಳಿ. ನಿನಗೆ ಗೊತ್ತಿಲ್ಲ, ನೀವು ಎಲ್ಲ ನಾಲ್ಕು ಇದರಿಂದನೂ ನಾವು ಕೂಡೇ ಇದ್ದೆವು. ಆಗಿನವ್ರು ಏನಪ್ಪ ಅಂದ್ರೆ ಪ್ರಹ್ಲಾದ ಇದ್ರ ಟೈಮ್ದಾಗ ಏನಪ್ಪ ಅಂದ್ರೆ ಹಿಂಗೆ 4 ಇದ್ರದ್ದು ಹೇಳ್ತಾರೆ. ಹೋದ ಅವತಾರದಾಗ ನೀನು ಜನಬಾಯಿ ಇದ್ದಿ, ಈಗ ವಿಠಾಬಾಯಿ ಅಂತಿದ್ದಿ ಹೇಳಿ ಆ ವಿಠಾಬಾಯಿಯವ್ರ ತಲೆ ಮೇಲೆ ಏನು ಕೈ ಇಡ್ತಾರಲ್ಲ, ಇಟ್ಟಾಗ 4 ಜನ್ಮದ ಇದು ಆಗಿಬಿಡ್ತವೆ, ಸ್ಮರಣ ಆಗಿಬಿಡ್ತವೆ. ಆವಾಗ ರಚಿಸಿದಂತಹ ಅಭಂಗ ಈಗ ನಾವು ಬರೋ ಹೊತ್ತಿನಾಗ ನೀವೇನು ಅಲ್ಲಿ ಕಟ್ಟಿದ್ರಲ್ಲ, ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ಗರೀಬ ಸೋಂಗ ತೋ ಧರಿಲ ವಿಠ್ಠಲ ಹೋ ತೋಚಿ ಆಲ. ಏನು ನಾಮದೇವ ರಾಜಾರಾಮ ಐಸಾ ಧರೋನಿಯ ನಾಮ. ಮುಖ್ಯ ಅಂದರೆ ಕೊನೆ ಚರಣದೊಳಗೆ ಏನು ಹೇಳ್ತಾರಂದ್ರೆ ಅವರು, ವಿಠಾಬಾಯಿ ಸಾಂಗತೆ ಕುಣ ಆಣ ವಾಹೂನಿಯಾಜ. ನೀವು ಇದ್ರ ಮೇಲೆ ಸಂಶಯ ಪಟ್ಕೋಬೇಡ್ರಿ, ಆಣೆ ಮಾಡಿ ಹೇಳ್ತಾನೆ. ಅಂದರೆ ಇಂಥ ಪ್ರತೀತಿಗಳು ನಮಗೂ ಆಗಬೇಕು. ಏನು ನಮಗೂ ಆಗಬೇಕು. ನಾನು ಯಾರು ಅನ್ನುವಂಥದ್ದು ಅನುಭವಕ್ಕೆ ಬಂದಾಗ ಮಾತ್ರ ಈ ಜನರ ಮನ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ನಾವು ಸಾಧ್ಯದ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ ಮಾಯಮರ್ಧನ ಶಂಭು ಲಿಂಗವನ್ನೊಲಿಸಿ ಗಂಭೀರ ಸುಖದೊಳಂದಿರುಪುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವರು ನರರಿಗೆ ಮುಕುತಿ ಅಂತೇಳಿ. ನಾನು ಯಾರು ಅನ್ನುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಅದ. ನಾವು ಏನಾಗಿರುತ್ತೆ ಅಂದರೆ ನಮ್ಮ ಈ ಶರೀರಕ್ಕೆ ಇಟ್ಟಂಥ ರೂಪ ಶರೀರ ಇವನ್ನೇ ನಾನು ಅಂತ ತಿಳ್ಕೊತೀವಿ. ನಿಜವಾಗಿಯೂ ನೀನು ಅಲ್ಲ ಅಂತಂತಾರೆ. ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಗಾದಿ ವಿಧಿಗಳ ಪಿಡದಿರಪ್ಪೆ ಜೀವನೇ ಅಜ್ಞಾನಿಯಲ್ಲವೇ ನೀನು. ಚಿತ್ತೊಂದೇದು ಗುರು ಶಂಭುಲಿಂಗವೆಂದುತ್ತಮ ಶ್ರುತಿ ಸಾರುತ್ತಿರೆ ಮತ್ತೆ ನೀನೋರುವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು ಅಂಥೇಳಿ ನಿಜಗುಣ ಶಿವಗಳು ಹೇಳ್ತಾರೆ. ಇಂಥವೆಲ್ಲ ವಿಚಾರಗಳನ್ನು ನಾವು ಸತತ ಚಿಂತನೆ ಮಾಡಬೇಕು. ತುಕಾರಾಮ್ ಮಹಾರಾಜರಂತರ ಅಹರ್ನಿಸಿ ಸದಾ ಪರಮಾರ್ಥಕರಾವ ಪಾಯನ ಠೇವಾವ ಅಡಮಾರ್ಗಿ. ಅಹರ್ನಿಸಿ ನೀವು ಪಾರಮಾರ್ಥವನ್ನು ಮಾಡ್ತೀವಿ. ಭಗವಂತನ ಒಂದು ಒಲಿಮೆಗಾಗಿ ಅವ್ರು ಹಾಕಿಕೊಟ್ಟಂಥ ಉಪಾಸನಾ ಮಾರ್ಗ ಆಗಲಿ, ನಾಮಸ್ಮರಣೆ ಆಗಲಿ, ಪೂಜಾದಿಗಳಾಗಲಿ, ನವವಿಧ ಭಕ್ತಿಗಳಾಗಲಿ, ಇವನ್ನೆಲ್ಲ ನೀವು ಮಾಡಿರಿ. ಯಾವಾಗಲೂ ಮಾಡ್ಕೊತೀರಿ ಅಂತಾರೆ. ಅಹರ್ನಿಸಿ ಅಂದರೆ ಯಾವಾಗಲೂ ಮಾಡ್ಕೊತೀರಿ. ಇಷ್ಟು ಮಾಡ್ಕೊತಿದ್ರೆ ಇಷ್ಟಕ್ಕೆ ಸಾಲೋದಿಲ್ಲ. ಪಾಯನ ಠೇವಾವ ಅಡಮಾರ್ಗಿ. ಜಗತ್ತಿನಾಗ ಯಾವುದು ಅಲ್ಲ ಅಂತೇಳಿ ಮಹಾತ್ಮರು ತಿರಸ್ಕಾರ ಮಾಡ್ಯಾರಲ್ಲ, ಆ ಮಾರ್ಗದಾಗ ನೀವು ಹೆಜ್ಜೆ ಇಡ್ಲಿಕ್ಕೆ ಹೋಗಬೇಡ್ರಿ. ಜನಿ ವಂದ್ಯತೆ ಸರ್ವ ಭಾವೇ ಕರಾವೆ. ಜನರು ಮಹಾತ್ಮರು ಒಪ್ಪುಗೊಳ್ಳುವಂಥ ಗುಣಗಳನ್ನು ನಾವು ಅಳವಡಿಸಿಕೊಂಡು ಜೀವನದೊಳಗೆ ನಾವೊಂದು
ಮಾದರಿಯಾಗು ಜನಿ ಮರೋನಿ ಉರುವಾವೆ ಕೀರ್ತಿ ರೂಪೇ ಜಗತ್ತಿನೊಳಗೆ ನಾವು ಹೋದರೂ ಸಹಿತ ಕೀರ್ತಿ ರೂಪದಿಂದ ನಾವು ಉಳಿಯುವಂಥ ಕಾರ್ಯವನ್ನು ನಾವು ಮಾಡಬೇಕು. ಅಂಥದ್ದಕ್ಕೆ ನೋಡಿರಿ ಹಿರಿಯರೆಲ್ಲ ಈಗ ದಸರಾ ನವರಾತ್ರಿ ಹಬ್ಬ ನವರಾತ್ರಿ 9 ರೀತಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡುವಂಥ ಇದು ಒಂದೊಂದು ದೇವತೆಯ ಒಂದು ವಿಶೇಷವಾದಂಥ ಉಡುಪುಗಳಾಗಲಿ ವಿಶೇಷವಾದಂಥ ಕಾರ್ಯವೈಖರಿಯಾಗಲಿ ಅಂದರೆ ಪಾರ್ವತಿ ದೇವಿಯ 9 ಅವತಾರಗಳು ಏನು ಮೊದಲೇ ದಿವಸನೇ ಶೈಲಪುತ್ರಿ ಅಂತೇಳಿ ಹಿಂಗೆ ಪಾರ್ವತಿ ಅದು ಏನಂತಲ್ಲ ಅವೆಲ್ಲ ನಿಮಗೆ ಗೊತ್ತವ. ಅದನ್ನು ನಾವೇನು ತಿಳ್ಕೋಬೇಕು 9 ನವರಾತ್ರಿ ಅಂತಂದರೆ ಏನು ನವವಿಧ ಭಕ್ತಿಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು 9 ವಿಧದ ಭಕ್ತಿಗಳನ್ನು ನಾವು ಆಚರಿಸಿದಾದ್ರೆ ಸದ್ಗುರುಗಳು ಸಂತೋಷಗೊಂಡು ಆ ಮಹಾಸ್ವಾಮಿ ಸಂತೋಷಗೊಂಡು ಗುರುನಾಥ ಮಹಾಸ್ವಾಮಿ ಸಂತೋಷಗೊಳ್ಳುವುದರಾಗೆ ಪರಮಾರ್ಥದ ಹೊರತಾಗಿ ಶಬ್ದಜ್ಞಾನದಿಂದ ಅವರು ಒಲಿತಾರಂತ ಹೇಳಿಕ್ಕೆ ಬರೋದಿಲ್ಲ. ಬಹಳಷ್ಟು ಹಾಡಿದರೆ ಒಲಿತಾರಂತ ಬಲಿಕ್ಕೆ ಬರೋದಿಲ್ಲ. ಏನೇನಪ್ಪ ಅಂದರೆ ಉಡುಪಿನಾಗ ಬದಲಾವಣೆ ಮಾಡ್ತೇವೆ ಅಂದರೂ ಸಹಿತ ಅದಕ್ಕೇನೂ ಸಾಧ್ಯ ಇಲ್ಲ. ಟೋಟಲಿ ನಾವು ಹೆಂಗಿರಬೇಕಂದ್ರೆ ನಮ್ಮ ಅಂತರಂಗಿಷ್ಟ ಪರಿಶುದ್ಧ ಆಗಬೇಕು. ಅದಕ್ಕೆ ಸದ್ಗುರುನಾಥ ಸಂತೋಷಗೊಳ್ಬೇಕು. ಸದ್ಗುರುನಾಥ ಸಂತೋಷಗೊಂಡ್ರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಅಂಥ ಒಂದು ಪ್ರೇರಣಾ ಅಂಥ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಾಗಲಿ ಆಮೇಲೆ ಸದ್ಗುರು ಸಮರ್ಥ ಮಹಾಸ್ವಾಮಿ ಚಿದಂಬರರಾಗಲಿ ದಾಸ ರಾಜಾರಾಮ್ ಮಹಾರಾಜರಾಗಲಿ ನಿಮಗೆ ಮಾಡಲಿ. ಆ ಒಂದು ನಿಟ್ಟಿನೊಳಗೆ ನಾವು ಮುಂದಿನ ಒಂದು ಮೆಟ್ಟಲನ್ನು ಪರಮಾರ್ಥದೊಳಗೆ ಹತ್ತಿ ಆ ಪರಮಾನಂದದ ಅನುಭೂತಿಯನ್ನು ಪಡ್ಕೋಣ ಅಂಥ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಗಲಿ ಅಂತ ಹೇಳ್ಕೊತ ನನ್ನ 2 ವಿಚಾರಗಳನ್ನು ತಮ್ಮ ಮುಂದೆ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜಯ ಶ್ರೀ ಗುರುದೇವರ ಬರೀ